Watch full episodes on Jio Hotstar. ನಾನ್ ಹೇಳ್ತೀನಿ ನೀನು ಹಾಂಗ್ಕಾಂಗ್ ತಿರ್ಗಾಡೋದಕ್ಕೆ ಹೋಗ್ಬೇಕು ಅಂತ. ಹೊಗ್ಯಾಕಿಸ್ಕೊಂಡ್ರು ಪೇಷಂಟ್ಗೆ ಮೇಲಾಣೆ ಗಸಿಟರ್ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ಏನಪ್ಪ ಮಿಸ್ಟರ್ ಮಾಂಗ್ ಅವರು ನಿನ್ ಬಹಳ ಇಷ್ಟಪಟ್ಬಿಟ್ಟಿದಾರಲ್ವದಯ್ಯ. ಲಕ್ಕಳಯ್ಯ ನನ್ ಗೆಳೆಯ ಮೋಟು, ನಿನ್ನಿಂದ ನಮಗೂ ಹಾಂಗ್ಕಾಂಗ್ ಹೋದ್ರೆ ಮಕ್ಳು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಕಡೆಯ ಅಲ್ವನಯ್ಯ. ಕರೆಕ್ಟ್, ಎಲ್ರು ಹೋಗೋಣ. ಏನಂತೆ ಮೋಟು? ಜೈ ಹೋ, ಎಲ್ರು ಒಪ್ಕೊಂಡ್ಮೇಲೆ ನಾನ್ ಯಾಕೋ ಬೇಡ ಅಲ್ಲಿ ಅಲ್ವಾ ಏನ್ ಸಾರ್? ಹಂಗಿದ್ರೆ ಎಲ್ರು ರೆಡಿ. ಕಾಂಗ್ 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 ಹಾಂಗ್ ಕಾಂಗ್. Yes. ಬನ್ನಿ ಬನ್ನಿ ಸರ್, ನಾನು ಲಕ್ಕಿ ಹುಡುಗ, ಪೂರ್ತಿ ಹಾಂಗ್ಕಾಂಗ್ ಸುತ್ತಾಡಿಸ್ತೀನಿ. ಪ್ಲೀಸ್ ಬನ್ನಿ ಸರ್, ಈ ಲಕ್ಕಿ ಗಾಯ್ ಜೊತೆ ಬನ್ನಿ ಸರ್. ನಿಮ್ಮ ಲಕ್ ಲಕ ಲಕ್ ಅಂದ್ರೆ ಚಕ ಚಕ್ ಅಂತ ಹೊಳೆಯುತ್ತೆ ಸರ್. ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ. ಹಲೋ, ಅರೆ ಯಾಕಪ್ಪ ಹಂಗ್ ಸುಳ್ದಾಕ್ಬಿಟ್ಟೆ? ಅಮ್ಮ, ಇದೇನಾಗ್ತಾ ಇದೆ? ಮರ ಕರೀತಾ ಇದ್ದೇನೆ ಮತ್ತೆ. ಕಡೆಯ ಬಂದ. ಅಯ್ಯಪ್ಪ, ಚಿಕನ್ ಸರ್ ಹೇಳಿ ಸರ್, ಹೋಗಿ ಕೂತ್ಕೊಳ್ಳಿ ಸರ್, ಬೇಗ ಗೊತ್ತಾಯ್ತು. ಕರೆಕ್ಟಾಗಿ ಕೂತ್ಕೊಳ್ಳಿ ಎಲ್ರು, ನಾನು ಕ್ಲೋಸ್ ಮಾಡ್ತೀನಿ. ಅಯ್ಯಪ್ಪ, ಅಯ್ಯೋ ಅಯ್ಯೋ ಏನಾಯ್ತು ಶಿವ? ಇಲ್ಲಡಪ್ಪ, ಯಾವ್ದಾರ ಒಳ್ಳೆ ಹೋಟ್ಲಿಗೆ ಕರ್ಕೊಂಡೋಗಿ ಬಿಟ್ಬಿಡಪ್ಪ ನಮ್ಮನ್ನ. ಆಮೇಲೆ ನಾವು ಯಾರನ್ನ ಭೇಟಿ ಮಾಡಕ್ ಹೋಗ್ಬೇಕಪ್ಪ. ಇವ್ರು ಯಾವ ಏನಾಯ್ತು? ಅಯ್ಯ ನಡೆಯಪ್ಪ ಬೇಗ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈ ಡೋರ್ ಇವತ್ತೇ ಕೆಟ್ಟೋಗ್ಬೇಕಿತ್ತಾ? ದೊಂತುರಿ ನಾನು ಹಿಡ್ಕೊಂಡೆ ಓಡಿಸ್ತೀನಿ. ಅಪ್ಪ ಲಕ್ಕಿ ಗೈಡು, ಡೋರ್ನ ಗಟ್ಟಿಯಾಗಿ ಹಿಡ್ಕೋಪ, ಬಿಚ್ಕೊಂಡ್ರೆ ಕಷ್ಟ. ದೊಂತುರಿ ಡೋರ್ ಕೆಟ್ಟೋದ್ರೆ ಏನಂತೆ? ಹಣೆ ಬರ ಏನು ಕೆಟ್ಟಿಲ್ವಲ್ಲ. ನೀವು ಲಕ್ಕಿ ಗೈ ಜೊತೆ ಇದ್ದೀರಾ? ಈಹಾ
ರಾಮ. ಅವ್ರು ಯಾರು? ಅರೆ ಟೈಗರ್ನ ಕಾರ್ ಒಳಗಡೆ ತಿರ್ಗಾಡಿಸ್ತಾ ಇದ್ದಾರೆ. ಜನ ಹೇಗೆ ನಾಯಿನ ತಿರ್ಗಾಡಿಸ್ತಾರ ಹಾಗೆ. ಇವರು ಇಡೀ ಹಾಂಗ್ಕಾಂಗ್ಗೆ ದೊಡ್ಡ ಡಾನ್ ಡೆವಿಲ್ ಇದ್ದಾರೆ. ಪೂರಾ ಹಾಂಗ್ಕಾಂಗ್ಗೆ ಇವರೇ ರಾಜ. ಯು ಡೋಂಟ್ ವರಿ, ಯು ಆರ್ ವಿತ್ ಲಕ್ಕಿ ಗಾಯ್. ಅಪ್ಪ ಸದ್ಯ ಇದು ಏನ್ ಮಾಡ್ತೀಯಪ್ಪ ಡ್ರೈವರ್ ನೀನು? ನಾನ್ ನಿಮ್ಗೆ ನನ್ನ ಲಕ್ಕಿ ಹನಿ ಕತೆ ಬಗ್ಗೆ ಹೇಳ್ತಾ ಇದ್ದೆ. ಲಾಸ್ಟ್ ಟೈಮ್ ನನ್ ಜೊತೆ ಒಬ್ಬ ಹಾಂಗ್ಕಾಂಗ್ ಸುತ್ತೋದಕ್ಕೆ ಬಂದಿದ್ದ. ಅವನಿಗೆ ಲಾಟ್ರಿ ಬಂದ್ಬಿಡ್ತು, ಇನ್ನೊಬ್ಬನಿಗೆ ಡೈಮಂಡ್ ರಿಂಗ್ ಸಿಕ್ಬಿಡ್ತು. ನನ್ ಜೊತೆ ಇವಾಗ ನಿಮ್ಮ ಹಣೆ ಬರ ಹೇಗ್ ಬದಲಾಗುತ್ತೋ ಅದನ್ನ ನೋಡ್ಬೇಕೀಗ. ಅರೆ ಏನಯ್ಯ ನಿನ್ ಸರ್ಕಸು? ಏನ್ ಮಾಡ್ತಿದೆಯಾ? ಅಯ್ಯೋ ನಗಿಬೇಡ, ಸ್ಟೀರಿಂಗ್ ಇಟ್ಕೊಳ್ಳಯ್ಯ, ಭಯ ಆಗ್ತಿದೆ ನಮ್ಗೆ. ಸ್ಟೇರಿಂಗ್ ಹಿಡ್ಕೊ ಹೋಗ ಬೇಗ, ನೋಡ್ಸ. ಅಯ್ಯೋ ಮೊಟ್ಟು ಏನ್ ಮಾಡ್ತಿದ್ಯೋ? ಏನೋ ಮಾಡ್ತಿದ್ಯಾ ನೀನು? ನೀನಂತ ಸ್ಟೇರಿಂಗ್ ಹಿಡ್ಕೊ ಅಂತ ಹೇಳಿದ್ದು. ಅಯ್ಯೋ ಅದ್ರ ಅರ್ಥ ಕಾರ್ನ ಸಂಭಾಳಿಸೋ ಅಂತ ಕಣೋ. ನೀನ್ ಮುಂದೆ ಕೂತಿದ್ಯಾ, ಕಾರ್ನ ಕಂಟ್ರೋಲ್ ಮಾಡಿಸೋ. ಅಯ್ಯಯ್ಯೋ ಏನ್ ಮಾಡೋದೀಗ? ಏನಾಗಿಲ್ಲ ತಾನ? ನಾನು ಹೇಳಿಲ್ವಾ ನೀವು ಲಕ್ಕಿ ಗೈ ಜೊತೆ ಇದ್ದೀರಾ ಅಂತ? ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಲಕ್ಕಿ ಗೈ ಕಾರಣದಿಂದಾಗಿ ನಿಮ್ಗೆಲ್ಲ ಏನು ತೊಂದರೆ ಆಗ್ಲೇ ಇಲ್ಲ. ನೀನ್ ಹೇಳ್ತಾ ಇದೀಯಾ ಏನು ತೊಂದರೆ ಇಲ್ಲ ಅಂತ. ಫ್ಲೈಓವರ್ ಇಂದ ಕೆಳಗಡೆ ಬಿದ್ದಿದ್ರೆ ಸೀದಾ ಮೇಲ್ಗಡೆ ಹೋಗಿರ್ತಾ ಇದ್ವಿ. ಆದ್ರೆ ಬಿದ್ದಿಲ್ಲ ಅಲ್ಲ ತಾರ್. ಲಕ್ಕಿ ಗೈ ಜೊತೆ ಇದ್ರೆ ಬ್ಯಾಡ್ ಲಕ್ ಯಾವುದು ಆಗೋದೇ ಇಲ್ಲ. ಹುಷಾರು. ಇದೇನು ಹೊಡೆದಾಡ್ತಾ ಇದ್ದೀರೋ ಅಥವಾ ಕಬಡ್ಡಿ ಆಡ್ತಾ ಇದ್ದೀರೋ? ಬೇಗ ಬ್ಯಾಗ್ಸ್ ಕಿತ್ಕೋ. ಓಕೆ, ನಾನೇ ಏನಾದ್ರು ಮಾಡ್ತೀನಿ. ಮೊಟ್ಟು ನಿಂಗೇನು ಆಗಿಲ್ಲ ತಾನೆ? ಏನು ಆಗಿಲ್ಲ ಕಣ. ಭಗವಂತನ ಆಶೀರ್ವಾದ ಇವನ್ಗೆ. ಇದು ನನ್ನ ಲಕ್ಕಿನ ಕಮಾಲು. ಎಲ್ಲಿ ಲಕ್ ಗೈದಿತ್ತಾನೆ ಅಲ್ಲಿ ಲಕ್ ಇದೇ ಇರುತ್ತೆ. ಹೇಗೆ? ಅಯ್ಯಮ್ಮ, ನಾನಿನ್ನು ಫೈರೇ ಮಾಡಿಲ್ಲ. ಎಳ್ಳಿರಾಗ ಮೇಲ್ಗಡೆ ಉದುರ್ತಾ ಇದೆ. ನೀ ಸ್ಮೈಲ್ ಮಾಡಿದ್ದಕ್ಕೆ. ಮೋಟು, ನೀವಂತೂ ಅದ್ಭುತ ಮಾಡ್ಬಿಟ್ರಿ. ನಾನು ಇದನ್ನ ಮಿಸ್ಟರ್ ಮೋಂಗಗೆ ಕೊಟ್ಬಿಡ್ತೀನಿ. ನೀವ್ ಇವತ್ತೇ ವಾಪಸ್ ಹೋಗ್ಬಿಡಿ. ಯಾಕಂದ್ರೆ ಡೆವಿಲ್ನ ಪ್ರತಿಯೊಬ್ಬ ವ್ಯಕ್ತಿನೂ ಮತ್ತೆ ಪೊಲೀಸು ನಿಮ್ಮನ್ನೇ ಹುಡುಕ್ತಿರ್ತಾರೆ. ಇಲ್ಲಿ ಎಲ್ಲ ಸರಿ ಹೋದ್ಮೇಲೆ ನೀವ್ ಬನ್ನಿ. ಮತ್ತೆ ಸ್ವಲ್ಪ ದಿನ ನನ್ನ ಬಾಸ್ ಜೊತೆನೇ ಇರಿ. ಆಮೇಲೆ ಒಟ್ಟಿಗೆ ತುಂಬಾ ಸೆಲ್ಫಿ ತಗೊಳ್ಳೋಣ. ಹಾ, ಇವತ್ತಿನ ಸುದ್ದಿ. ನಿನ್ನೆ ರಾತ್ರಿಯಿಂದಲೇ ನಗರದ ಎಲ್ಲೆಡೆ ಭಾರಿ ಮಳೆ ಸುರಿತಾ ಇದೆ. ಮತ್ತೆ ಸಾಕಷ್ಟು ಜನ ಸಾಕಷ್ಟು ಜಾಗದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹವಾಮಾನ ವರದಿಯ ಪ್ರಕಾರ ಇನ್ನು 48 ಗಂಟೆಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಡೆವಿಲ್ ಕಡಿಯೋರು ಯಾರಾದ್ರೂ ನಮ್ಮನ್ನ ನೋಡಿದ್ರೆ
ಅಯ್ಯಪ್ಪ ಏ, ನೋಡಿದ್ರ ಯಾರಿಗೂ ಏನೂ ಆಗಿಲ್ಲ, ಯಾಕಂದ್ರೆ ನೀವೆಲ್ಲ ಲಕ್ಕಿ ಗಾಯಿ ಜೊತೆ ಇದ್ದೀರಾ. ಇದೀಗ ಬಂದ ಸುದ್ದಿ. ಹಾಂಗ್ಕಾಂಗ್ನ ಪ್ರಸಿದ್ಧ ವ್ಯಕ್ತಿ ಹಾಗೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ಡಾಂಗ್ ಅವರನ್ನ ಕೆಲವು ಗೂಂಡಾಗಳು ದರೋಡೆ ಮಾಡಿದ್ದಾರೆ. ಅವರ ಪ್ರಾಪರ್ಟೀಸ್, ಬ್ಯಾಂಕ್ಸ್ ಮತ್ತು ಬಿಸ್ನೆಸ್ನ ಸಾಕಷ್ಟು ಮುಖ್ಯವಾದ ಪತ್ರಗಳನ್ನ ಅವರು ದರೋಡೆ ಮಾಡಿದ್ದಾರೆ. ಇವರು ಹಾಂಗ್ಕಾಂಗ್ನಲ್ಲಿ ಸಾಕಷ್ಟು ಅನಾಥಾಶ್ರಮಗಳನ್ನ ನಡೆಸಿದ್ದಾರೆ. ಅವ್ರ ಕನಸು ಹಾಂಗ್ಕಾಂಗ್ ಅಲ್ಲಿ ಯಾರು ಬಡವರಾಗಿರ್ಬಾರ್ದು ಅಂತ. ಹಾಂಗ್ಕಾಂಗ್ನ ಅಪರಾಧ ಮುಕ್ತವಾಗಿ ಮಾಡೋದಕ್ಕೆ ಅವರ ಕನಸು ಆಗಿತ್ತು. ಇಲ್ಲೋಡ ಹೆಂಗ್ಸು ಡೆವಿಲ್ಗೆ ಒಳ್ಳೆಯವನು ಅಂತ ಹೇಳ್ತಾ ಇದ್ದಾಳೆ. ನನ್ಗನ್ಸುತ್ತೆ ಈ ಚಾನಲ್ಲು ಆ ಡೆವಿಲ್ಗೆ ಸೇರಿದ್ದು ಅಂತ. ಇವರು ಮಿಸ್ಟರ್ ಡೆವಿಲ್ ಅಲ್ಲ, ಇವರು ಮಿಸ್ಟರ್ ಡಾಂಗ್ಲಿ. ತುಂಬಾ ಒಳ್ಳೆ ಮನುಷ್ಯ. ಯಾರು ಎಲ್ಲ ಕದ್ದು ಬಿಟ್ಟಿದ್ದಾರೆ. ಖಂಡಿತ ಇದು ಡೆವಿಲ್ ಕೆಲಸ ಆಗಿರುತ್ತೆ. ಹಂಗಾದ್ರೆ ಆ ಡೆವಿಲ್ ಯಾರು ಅಂತ ಹೇಳಯ್ಯ. ಜನರು ಮಾತಾಡ್ತಿರೋ ಪ್ರಕಾರ ಇದು ಮಿಸ್ಟರ್ ಡೆವಿಲ್ ನ ಕೆಲ್ಸನೇ ಇರ್ಬೋದು. ಮಿಸ್ಟರ್ ಡೆವಿಲ್ ಅಂದ್ರೆ ಅವರೇ ಮಿಸ್ಟರ್ ಮಾಂಗ್ಲಿ. ಇವನು ಮಿಸ್ಟರ್ ಡೆವಿಲ್. ಇವರು ತುಂಬಾ ಕ್ರೂರಿ. ಇವ್ರ ಹತ್ರನೇ ಆ ಟೈಗರ್ ಪೆಟ್ ಇರೋದು. ಮಿಸ್ಟರ್ ಡಾಂಗ್ ಡೆವಿಲ್ ನ ಭಯದಿಂದ ಅಂಡರ್ ಗ್ರೌಂಡ್ ಹೋಗಿದ್ದಾರೆ. ಯಾರಿಗೂ ಗೊತ್ತಿಲ್ಲ ಅವರು ಎಲ್ಲಿ ಅಡ್ಕೊಂಡಿದ್ದಾರೆ ಅಂತ. ಡೆವಿಲ್ ಅವ್ರನ್ನ ಮುಗ್ಸೇ ಬಿಡ್ತಾರೆ ಅನ್ನೋ ಭಯ ಕೂಡ ಅವ್ರಿಗೆ ಇದೆ. ಇತ್ತೀಚೆಗೆ ಮಿಸ್ಟರ್ ಡೆವಿಲ್ ಈ ವೇಷದಲ್ಲಿ ತಿರುಗಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಯಾರು ಅವರ ಈ ಲೇಟೆಸ್ಟ್ ಫೋಟೋನ ತೆಗೆದು ಕಳಿಸಿದ್ದಾರೆ. ನೀವು ಇವ್ರನ್ನ ತಾನೇ ಭೇಟಿಯಾಗಕ್ ಹೋಗಿದ್ದು. ಗಡ್ಡ ಮೀಸಲಿ ಇವ್ರನ್ನ ಗುರ್ತಿಡಿಯಕ್ಕೆ ಆಗ್ಲಿಲ್ಲ. ಮತ್ತು ಪತ್ಲು ನನ್ನ ಎಲ್ಲಿ ತಗ್ಲಾಕ್ಬಿಟ್ರಿ. ಇಷ್ಟೊಂದು ದೊಡ್ಡ ದ್ರೋಹನ ಮಾಂಕ್ಲಿ. ಡೆವಿಲ್ ಎಲ್ಲಿದ್ಯಾ? ಎದುರುಗಡೆ ಬಾ. ನಿನ್ ನಿಜ ರೂಪ ಏನು ಅಂತ ನಮಗ್ ಗೊತ್ತಾಗ್ಬಿಟ್ಟಿದೆ. ಎದುರುಗಡೆ ಬಾ ಡೆವಿಲ್. ಅಯ್ಯಪ್ಪ ಇವನ ಟೈಗರ್ ಸ್ಟಾಪ್. ಟೈಗರ್ ಒಳಗಡೆ ಹೋಗು. ನಿಮ್ಗೆ ಗೊತ್ತಾಗೇ ಹೋಯ್ತಾ? ತುಂಬಾ ಕೆಟ್ಟದಾಗೋಯ್ತು. ನಾನು ಅನ್ಕೊಂಡಿದ್ದೆ ನಿಮ್ಗೆ ಅಸಲಿಯತ್ ಗೊತ್ತಾಗಬಾರ್ದು ಅಂತ. ಈಗ ಎಲ್ಲಾನು ಗೊತ್ತಾದ್ಮೇಲೆ ಈ ವೇಷದ ಅವಶ್ಯಕತೆನೇ ಇಲ್ಲ. ಯಾಕೆ ನೀನು ಮಾತ್ರ ಅಷ್ಟೊಂದು ಕೆಟ್ಟ ಕೆಲಸ ಮಾಡಿಸ್ಕೊಂಡೆ? ಮಿಸ್ಟರ್ ಡಾಂಗ್ನ ನಿಮ್ ಕಡೆಯವರೇ ದರೋಡೆ ಮಾಡ್ಬೋದಾಗಿತ್ತು. ಹಾ, ನನಗೆ ಗೊತ್ತಿದೆ. ನಾನು ಮೊದಲಿಂದನೇ ಶುರು ಮಾಡ್ತೀನಿ. ನಾನು ಫುರ್ಫುರಿ ನಗರಕ್ಕೆ ಯಾಕೆ ಬಂದೆ ನಿನಗೆ ಗೊತ್ತಾ? ಇಲ್ಲಿ ನನಗೆ ಡಾನ್ ಅನ್ನೋ ಹೆಸರಿನಿಂದ ಪೊಲೀಸ್ ಮತ್ತು ಸರ್ಕಾರದಿಂದ ಪ್ರೆಷರ್ ಜಾಸ್ತಿ ಇತ್ತು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಎಂಥ ಜಾಗಕ್ಕೆ ಹೋಗ್ಬೇಕು ಅಂದರೆ ಅಲ್ಲಿ ಜನ ಗೂಬೆಗಳಾಗಿರ್ಬೇಕು ಮತ್ತು ದಡ್ಡರಾಗಿರ್ಬೇಕು. ಅಲ್ಲೇ ನಾನು ಉಳ್ಕೊಂಡು ಅಲ್ಲಿಂದ ಜಗತ್ತನ್ನೇ ರಾಜ್ಯಭಾರ ಮಾಡಬೇಕು ಅಂತ. ಗೊತ್ತಾಯ್ತಾ ನಿಮಗೆ? ಈಗ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ. ನಾನು ಈ ಕೆಲಸನ ನಿಮ್ಮ ಕೈಯಲ್ಲಿ ಯಾಕೆ ಮಾಡಿಸ್ದೆ? ಉತ್ತರ ಏನಂತಂದ್ರೆ, ನೀವು ಹೊಡೆದಾಡೋ ರೀತಿನೇ ಬೇರೆ ಇದೆ, ಅನಾರ್ಥೋಡಕ್ಸ್ ಆಗಿದೆ. ಅದು ಸರ್ಪ್ರೈಸ್ ವೆಪನ್ ಇದೆ. ಇದಕ್ಕೆ ಡಾನ್ನ ವ್ಯಕ್ತಿಗಳು ತಯಾರಾಗೇ ಇರಲಿಲ್ಲ. ಅವರು ಬರೀ ಕನ್ವೆನ್ಷನ್ ಫೈಟ್ ಮಾತ್ರ ಗೊತ್ತಿದೆ. ಮತ್ತೆ ಅವರು ನನ್ನ ಎಲ್ಲಾ ಮನುಷ್ಯರನ್ನು ಗುರ್ತಿಡಿತಾರೆ. ಇದಕ್ಕೋಸ್ಕರ ನನಗೆ ನನ್ನ ಈ ಕೆಲಸಕ್ಕೆ ಹೊಸಬ್ರೇ ಬೇಕಾಗಿತ್ತು. ಅದಕ್ಕೆ ನಿಮಗಿಂತ ಇದಕ್ಕೆ ಒಳ್ಳೆಯವರು ಬೇರೆ ಯಾರು ಸಿಗ್ತಾರೆ? ಇದಕ್ಕೋಸ್ಕರ ನಾನು ನಿಮ್ಮನ್ನ ಗೂಬೆಗಳನ್ನಾಗಿ ಮಾಡಿದೆ. ನಿನ್ನ ಮೊದಲನೇ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ ಕೇಳು. ಫುರ್ಫುರಿ ನಗರ ಜನಗಳು ದಡ್ರಲ್ಲ, ಅಮಾಯಕರು. ಅವರು ಹೃದಯವಂತರು, ಗೊತ್ತಾ? ನೀನು ಅಮಾಯಕರನ್ನ ನಿನ್ನ ಕೆಲಸಕ್ಕೋಸ್ಕರ ಉಪಯೋಗಿಸ್ಕೊತಾ ಇದೀಯಾ. ನಿನ್ನ ಎರಡನೇ ಪ್ರಶ್ನೆಗೆ ಉತ್ತರ, ಓಕೆ? ಫುರ್ಫುರಿ ನಗರ ಜನಗಳು ಹೇಡಿಗಳಲ್ಲ, ಧೈರ್ಯವಂತರವರು. ಹಾಗಂತ ಈಗಲೇ ನಿನಗೆ ಸಾಬೀತು ಮಾಡಿ ತೋರಿಸ್ತೀನಿ. ನಾನು ನಿನ್ನ ಹತ್ರ ಈಗಲೇ ಬ್ಯಾಗ್ನ ಕಿತ್ಕೊಂಡು ಹೋಗ್ತೀನಿ. ನಾನು ನಿನಗೆ ಯಾವ ಬ್ಯಾಗ್ ತಂದು ಕೊಟ್ಟಿದ್ನೋ ಅದನ್ನ ನೋಡ್ತೀಯಾ? ಯಾರಾದ್ರೂ ಶರಬತ್ ಕೊಡ್ತಿದ್ರೆ ಸಮೋಸ ಜೊತೆ ಸಖತ್ ಮಜಾ ಇರೋದು. ಅಯ್ಯೋ, ನನ್ಗೂನು ಸುಸ್ತಾಗ್ತಾ ಇದೆಯಲ್ಲಪ್ಪ. ಮತ್ತೆ ಮೇಲೆ ಹೋದ್ಮೇಲೆ ರಸಗುಲ್ಲ ಸಿಕ್ಕಿಲ್ಲ ಅಂದ್ರೆ ನನಗ್ ತಲೆ ಸೂತ್ ಬಂದ್ಬಿಡುತ್ತೆ. ಎಷ್ಟು ಇಡ್ಲಿ ತಿಂದಿದ್ನೋ ಎಲ್ಲ ಕರ್ಗೋಗ್ಬಿಡ್ತು. ಚಟ್ನಿ ಅನಗ್ಲು. ಅಯ್ಯಮ್ಮ.
ಅಯ್ಯಮ್ಮ ಅಲ್ಲ ನೀವ್ಯಾಗ ಇಲ್ಲಿಗೆ ಇಷ್ಟು ಬೇಗ ಬಂದ್ಬಿಟ್ರಿ ಹಾ ಉಪ್ಸ್ ಮೇಲ್ ಬರೋದಕ್ಕೆ ಇಲ್ಲಿ ಒಂದು ಅಡ್ಡದಾರಿ ಇದೆ, ನಾವು ಜೀಪಲ್ಲಿ ಬಂದ್ಬಿಟ್ವಿ. ನೀವ್ ಯಾಕೆ ಮೆಟ್ಲು ಹತ್ಕೊಂಡು ಬಂದಿದ್ದೀರಾ? ಅಯ್ಯೋ ಯಾಕಯ್ಯ ಹಂಗ್ ನೋಡ್ತಾ ಇದ್ದೀರಾ? ನನಗೆ ಗೊತ್ತಿರಲ್ಲ ಕಣಯ್ಯ, ಈಗಲೇ ಗೊತ್ತಾಗಿರೋದು. ಹಾಕಿ, ಹಾಕಿ. ಯಾವಾಗಲೂ ಹೊಡಿತಾನೆ ಇರ್ತೀರ. ಅಬ್ಬಾ, ಅಯ್ಯೋ ಅಬ್ಬಾ. ಏನಣ್ಣ ನೀನು ಡಾಕ್ಟರ? ಯಾವ್ದಕ್ಕೆ ಬರ್ತೀಯ? ಅಲ್ಲಿದೆ ನೋಡಿ ಬೋನ್ಲೆಸ್ ಮಾಸ್ಟರ್ನ ಮನೆ. ನಡೀರಿ. ನಾನು ಬೋನಸ್ ಮಾಸ್ಟರ್ಗೆ ಹೇಳ್ಬೇಕು, ನಾನು ಹೀಮ್ ನರೇಶ್ ಅವರ ಸ್ಟೂಡೆಂಟು ಅಂತ. ಅವ್ರ ಹೆಸರೇನಾದ್ರು ಹೇಳಿದ್ರೆ ಇವರಂತೂ ಖಂಡಿತವಾಗ್ಲೂ ಖುಷಿ ಪಡ್ತಾರೆ. ಅಯ್ಯೋ ಮೋಟು, ನನ್ನ ಮಾತು ಕೇಳಿ ಹಂಗೆಲ್ಲ ಹೇಳಕ್ ಹೋಗ್ಬೇಡ ಕಡೆ, ಹಂಗೆಲ್ಲ ಮಾತಾಡಬೇಡ ನೀನು. ಬೋನ್ಲೆಸ್ ಮಾಸ್ಟರ್ ಅಂತ ಮಾಸ್ಟರ್ಗಳು ಯಾರೇ ಬೇರೆ ಕಡೆಯಿಂದ ಶಿಫಾರಸ್ ತಂದ್ರು ಅವ್ರು ಒಪ್ಪೋದಿಲ್ಲ ಕಡೆಯ. ಅವರು ಕ್ಯಾಂಡಿಡೇಟ್ ನ ತಾಕತ್ ಮೇಲೆ ಅಡ್ಮಿಷನ್ ಮಾಡಿಸ್ಕೋತಾರೆ ಕಡೆಯ. ಡಾಕ್ಟರ್ ನೀವು ನಿಜವಾಗ್ಲೂ ನಿಜಾನೇ ಹೇಳ್ತಾ ಇದ್ದೀರಾ? ನಾವು ನಿಜವಾಗ್ಲೂ ಹೇಳಲೇಬಾರ್ದಾಗಿತ್ತಣ್ಣ. ದಾರಿಂಗ್ಸಿಯಾ, ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ಡ್. ನಾನು ಹೇಳಿದ್ದು ಮಾಸ್ಟರ್ ಮನೇಲಿದ್ದೀರಾ? ನಾವು ಅವ್ರನ್ನ ಮೀಟ್ ಮಾಡಬೇಕಾಗಿದೆ. ಹಲೋ, ಐ ಆಮ್ ಗ್ಯಾಂಗ್. ನನ್ನ ಹೆಸರು ಚೀಕ್ ಗ್ಯಾಂಗ್. ನನ್ನ ಮಾತು ತಪ್ಪಾಗಿ ತಿಳ್ಕೊಬೇಡಿ, ನನ್ನ ಕನ್ನಡ ಸ್ವಲ್ಪ ಕಬಾಬ್ ಇದ್ದಂಗೆ. ಮಟನ್ ಕಬಾಬ್ ಕೇಳಿದ್ದೆ, ಚಿಕನ್ ಕಬಾಬ್ ಕೇಳಿದ್ದೆ, ಇದ್ಯಾವುದೋ ಸ್ವಲ್ಪ ಕಬಾಬು? ಹಂಗಂದ್ರೆ ಅರ್ಥ ಅವನ್ ಕನ್ನಡ ಸ್ವಲ್ಪ ಖರಾಬಾಗೇ ಇದೆ ಅಂತ. ಓಲಿ ಪರವಾಗಿಲ್ಲ ಬಿಡು, ನಾನು ನಿಮ್ಮ ಕನ್ನಡನ ಸರಿ ಮಾಡ್ತೀವಿ. ಆದ್ರೆ ನನ್ನ ಇಂಗ್ಲಿಷ್ ಗುಡ್, ಆದ್ರೆ ಕನ್ನಡ ಸ್ವಲ್ಪ ಕಬಾಬ್, ಬೂಟಿ ಕಬಾಬ್. ಏನು ನೀವು ನನಗೆ ಕನ್ನಡ ತಿಂತೀರಾ? ಅರೆ ನೀವು ಕಬಾಬು ಬೋಟಿ ಅದು ಇದು ಅಂದ್ಕೊಂಡು ನಮ್ಗೆ ಹೊಟ್ಟೆ ಹಸು ಬರೆಸ್ತಾ ಇದೀಯಾ? ಈಗಾಗಲೇ ಹಸುವಾಗ್ತಾ ಇದೆ. ಅವ್ನು ಹೇಳಿ ತಿನ್ನೋದ್ರ ಬಗ್ಗೆ ಅಲ್ಲ, ಕಲ್ಸೋದ್ರ ಬಗ್ಗೆ. ಓಕೆ ಓಕೆ ಓಕೆ, ಕಲ್ಸ್ಕೊಟ್ರಾಯ್ತು, ಕಲಿಸ್ತಾರೆ. ಮೊದಲು ಮಾಸ್ಟರ್ನ ಇಲ್ಲಿ ಕರ್ಕೊಬನ್ನಿ. ಹೌದಾ? ಓಕೆ ಓಕೆ, ಈಗಲೇ ಕರಿತೀನಿ. ಮಾಸ್ಟರ್. ಅಯ್ಯೋ, ಯಾರು ನೀವೆಲ್ಲ? ಮತ್ತೇನಕ್ಕೆ ಬಂದಿದ್ದೀರಾ? ನಾನು ಅವನ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತ ಇದ್ದೀನಿ. ನಾನು ಅವನಿಗೆ ಚಚ್ಚಿ ಹೊಡೆದಾಕ್ಬಿಟ್ಟು ಜೈಲಿಗೆ ಕಳಿಸ್ತಾ ಇದ್ದೀನಿ. ಅವನ ಹಠನ ಮುರಿದಾಕ್ಬಿಡ್ತೀನಿ. ಬಿಡಲ್ಲ ಅವನ್ನ, ಖಂಡಿತ ಅವನ್ನ ಬಿಡೋದಿಲ್ಲ. ಅವನು ನನಗೆ ದ್ರೋಹ ಬಗ್ದಿದ್ದಾನೆ. ಓ ಅಣ್ಣ ಅಣ್ಣ ಮನಸ್ಮಾಡು. ಆಗೋಯ್ತಾ ಟ್ರೈನಿಂಗ್ ನಿಂದು? ಆಗೋಯ್ತಾ? ತಿರ್ಗಾ ಟ್ರೈನಿಂಗ್ ಮಾಡ್ತೀಯಾ? ಕೋಪ ತಣ್ಣಗಾಯ್ತಾ? ಪೂರ್ತ ಬಾಡಿನ ಶಾಂತವಾಗ್ಬಿಟ್ಟಿದೆ. ಸಿಟ್ಟು ಮಾಡ್ಕೊಳ್ಳೋದಿನ ಎಲ್ಲಿ ಹೇಳಿ. ಎಸ್, ಮನಸ್ಸನ್ನ ಶಾಂತಿಯಾಗಿಟ್ಕೊಳ್ಳೋದು ಮುಖ್ಯ. ಕುಂಫುನಲ್ಲಿ ಕೋಪಕ್ಕೆ ಯಾವುದೇ ಜಾಗ ಇಲ್ಲ. ಏನೇ ಮಾಡೋದಿದ್ರು ನಮ್ಮೇಲೆ ನಾವು ವಿಶ್ವಾಸ ಇಟ್ಕೊಂಡು ಫೋಕಸ್ ಮತ್ತು ಫೇತ್ನ ಜೊತೆ. ನನ್ನ ಮೊದಲನೇ ಗುರು ನರೇಶ್ ಜಿ ಅವರು ಹೀಗೆ ಮಾತಾಡ್ತಾ ಇದ್ರು. ನೀನು ಹಿಮ್ ನರೇಶ್ನ ಸ್ಟೂಡೆಂಟ್ ಆಗಿದ್ಯಾ? ಇದನ್ನ ಯಾಕೆ ಹೇಳಲಿಲ್ಲ? ಮೊದಲೇ ಹೇಳಿದ್ರೆ ಇಷ್ಟು ಒದೆ ತಿನ್ನೋದಾದ್ರೂ ತಪ್ತಿತ್ತು. ಹಿಮ್ ನರೇಶ್ ನನ್ನ ಒಳ್ಳೆ ಸ್ನೇಹಿತ.
ಸರ್ ಒಂದ್ ನಿಮಿಷ ಸರ್, ನನಗೆ ಡಾಕ್ಟರ್ ಅಣ್ಣ ಹತ್ರ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಸರ್. ಡಾಕ್ಟರ್ ಅಣ್ಣ ಸ್ವಲ್ಪ ಒಂದೇ ಒಂದು ನಿಮಿಷ ಸೈಡಿಗೆ ಬರ್ತೀರಾ? ಅಯ್ಯೋ ಬಿಟ್ಬಿಡಿ, ಯಾಕೆ ಕರ್ಕೊಂಡು ಹೋಗ್ತಿದೀಯ? ಅಯ್ಯೋ ಅಯ್ಯೋ, ನನಗೇನಯ್ಯ ಗೊತ್ತಿತ್ತು ಇವನಿಗೆ ಹೇಮ್ ನರೇಶ್ ಗೊತ್ತು ಅಂತ. ಸರ್ ನಮ್ ಡಾಕ್ಟರ್ ಹತ್ರ ಸ್ವಲ್ಪ ಹಳೆ ಲೆಕ್ಕ ಕೇಳಬೇಕಾಗಿತ್ತು. ಸಾರಿ. ನಡೀರಿ ಚೀಗಾಂಗ್ ಬ್ರದರ್ಸ್, ನಡೀರಿ. ಮೋಟುಜಿ, ಆ ಜನಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗಾದೆ ಇದೆ. ಏನಯ್ಯ ಗಾದೆ ಅದು? ಇಲ್ಲಿ ಗಾದೆ ಇದೆ. ಅಯ್ಯಮ್ಮ ಅದನ್ನೇ ಕೇಳ್ತಾ ಇರೋದು, ಎಲ್ಲಿದೆ ಗಾದೆ ಅಂತ. ಸಾರಿ, ಗಾದೆ ಅಲ್ಲ ಅದು. ವೆಲ್ಕಮ್. ಓ, ಹಂಗಂದ್ರೆ ನೀನ್ ಹೇಳೋದು ಸ್ವಾಗತ ಅಂತ. ಅಂದ್ರೆ ವೆಲ್ಕಮ್ಗೆ ಸ್ವಾಗತ ಅಂತ ಕರಿತೀರಾ. ಸ್ವಾಗತ. Watch India's largest kids library only on Geo Hotstar. Download the app now.